ಬನ್ನಿ ಇವತ್ತು ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಒಗ್ಗರಣೆಗೆ ಬೇಕಾಗಿರೋದು ಗೋಡಂಬಿ ಪುಡಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಮೊಸರು, ಒಂದು ದಪ್ಪ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಕ್ಕೆ, ಲವಂಗ, ಮೆಣಸು ಮತ್ತು ಪಲಾವ್ ಎಲೆ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಡೋಣ. ಅದಕ್ಕೆ ಹೆಚ್ಚಿರೋಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡಬೇಕು. ಇದರಲ್ಲಿ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಫುಲ್ ಬ್ರೌನ್ ಆಗಬೇಕು. ಆಮೇಲೆ ಚೆನ್ನಾಗಿ ಚಿಕನ್ನ ಕ್ಲೀನ್ ಮಾಡ್ಕೊಂಡಿರೋದು 2 ಸತಿ ಕ್ಲೀನ್ ಮಾಡ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಮಿಕ್ಸ್ ಮಾಡೋಣ ಸ್ವಲ್ಪ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ, ಹೊರಗಡೆ ತರೋಕ್ಕಿಂತ. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ನೀವು ತಿನ್ನೋದ್ರ ಮೇಲೆ. ಸ್ವಲ್ಪ ಖಾರ ಜಾಸ್ತಿ, ಹಂಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಚಕ್ಕೆ, ಮೊಸರು ಒಂದು ಬೌಲ್ ಆಗೋಷ್ಟು, ಒಂದು ಕಾಲು ಲೀಟ್ರ್ ಮೊಸರು, ಗರಂ ಮಸಾಲ, ಧನಿಯಾ ಪುಡಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಮಸಾಲ ಆದಷ್ಟು. ಮತ್ತು ಈರುಳ್ಳಿ ಹುರ್ಕೊಂಡಿದ್ವಲ್ಲ ಅದು, ಗೋಡಂಬಿ ಪುಡಿ ಒಂದು 100 ಗ್ರಾಮ್ ಅಷ್ಟಿದ್ದರೆ ಸಾಕು. ಗೋಡಂಬಿ, ಕೊತ್ತಂಬರಿ ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಬಿಸಿಗೆ, ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಸ್ಟಾರ್ ಪಲಾವ್ ಎಲೆ ಮತ್ತು 2 ಏಲಕ್ಕಿ. ನಿಮ್ಗೆ ಬೇಕಾದರೆ ಮಸಾಲೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ನಿಮ್ಮ ಇಷ್ಟನೋ ಅದು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ, ಅದಕ್ಕೆ ನೀವು ಪುದೀನ ಕೂಡ ಹಾಕ್ಕೋಬೋದು. ನನಗೆ ಪುದೀನ ಇಷ್ಟ ಇಲ್ಲ. ಸ್ವಲ್ಪ ಉಪ್ಪು. ಅರ್ಧ ಗಂಟೆ ಮುಂಚೆನೇ ನಾನು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಈ ಥರ ನೋಡಿ, ನೀರಲ್ಲಿ ನೆನೆಸ್ಕೋಬೇಕು ಚೆನ್ನಾಗಿ. ನೋಡಿ, ನೀರು ಬಿಸಿ ಆಯಿತು. ಈ ಥರ ಕುದಿಬೇಕು, ನೀರು ಜಾಸ್ತಿ ಕುದಿ ಬಂದಾಗ ಅಕ್ಕಿ ಹಾಕ್ಕೋಬೇಕು. ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ, 1 ಸ್ಪೂನು, ಸ್ವಲ್ಪ ಎಣ್ಣೆ, ಆಮೇಲೆ ಮಿಕ್ಸ್ ಮಾಡಿರೋದು ಅದಕ್ಕೆ ಹಾಕೋಣ. ತುಪ್ಪ ಎಣ್ಣೆ ಹಾಕಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಅದು ಕಟ್ಟಾಯಿತು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬೇಯಬೇಕು. ಚೆನ್ನಾಗಿ ಒಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಿಸ್ಬೇಕು ಚಿಕನ್ನ. ಕ್ಲೋಸ್ ಮಾಡಿಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಚೆನ್ನಾಗಿ ಬೆಂದಿದೆ ಇವಾಗ ಚಿಕನ್. ಸ್ವಲ್ಪ ಬೇಯಬೇಕಂದ್ರೆ ಬೇಯಿಸ್ಕೋಬೇಕು ಇದನ್ನು. ಅವಾಗವಾಗ ಸ್ವಲ್ಪ ಸೌಟ್ ಆಗ್ತಾ ಇರ್ಬೇಕು ಇದಕ್ಕೆ. ನೋಡಿ, ಕೊತ್ತಂಬರಿ ಹಾಕೋಣ ಸ್ವಲ್ಪ. ಕೊತ್ತಂಬರಿ ಸ್ವಲ್ಪ ಆದಮೇಲೆ ಮತ್ತೆ ಸ್ವಲ್ಪ ತಿರುಗೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಅನ್ನ ಬೆಂದಿದೆ ಎಲ್ಲ ನೋಡೋಣ ಬನ್ನಿ. 70% ಬೆಂದಿದೆ. 70% ಬೇಯಬೇಕು, ಫುಲ್ ಬೇಯಿಸ್ಕೋಬೇಡಿ. ಮತ್ತು ಅದರಲ್ಲಿ ಚಿಕನಲ್ಲಿ ಹಾಕ್ದಾಗ ಮತ್ತೆ ಬೇಯುತ್ತದು. ಫುಲ್ ಬಿಸಿ ಮಾಡ್ಕೊಳ್ಬೇಡ, 70% ಸಾಕು. ಚಿಕನ್ ನೋಡೋಣ, ಈ ಥರ ಬೆಂದಿರಬೇಕು ಚಿಕನ್. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡಬೇಕು, ಕ್ಲೀನಾಗಿ ನೀರಿನ ಅಂಶ ಎಲ್ಲ ಹೋಗಿರಬೇಕು.
ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಟಿರ್ಬೇಕು. ಇವಾಗ ರೈಸ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ, ಚಿಕನ್ ಬೆಂದಿದೆ. ರೈಸ್ ಹಾಕ್ಕೊಳ್ಳೋಣ ಮೇಲ್ಗಡೆ. ಬೆಂದಿರೋಂಥ ರೈಸು 70% ಬೇಯಿಸಿದ್ವಲ್ಲ ಆ ರೈಸ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ಸೆಟ್ ಮಾಡ್ಕೊಳ್ಳೋಣ ನೀಟಾಗೆ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಮೇಲ್ಗಡೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮ್ಗೆ ಬೇಕಾದರೆ ಪುದೀನೂ ಹಾಕ್ಕೋಬೋದು, ಪುದೀನ ಫ್ಲೇವರ್ ಇಷ್ಟ ಇರೋರು. ಒಂದು ಸ್ವಲ್ಪ ಈರುಳ್ಳಿ ಕರ್ದಿದ್ವಲ್ಲ ಅದನ್ನು ಮೇಲ್ಗಡೆ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು 20 ಮಿನಿಟ್ಸ್ ದಮ್ ಕಟ್ಟಿ ಸಣ್ಣ ಉರಿಲಿ ಬೇಯಿಸ್ಬೇಕು. ನೋಡಿ ಇವಾಗ ನೋಡಿ ಬೆಂದಿದೆ. 20 ಮಿನಿಟ್ಸ್ ಬೇಯಿಸಿದ್ದೀನಿ ಇದನ್ನು. ಸಣ್ಣದಾಗಿ ಉರಿ ಇಟ್ಬಿಟ್ಟು 20 ಮಿನಿಟ್ಸನ್ನ ಚೆನ್ನಾಗಿ ಬೇಯಿಸಿದ್ದೀನಿ. ಜೋರಾಗಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಫುಲ್ಲು ಸ್ಲೋ ಫ್ಲೇಮಲ್ಲಿ ಇಡಬೇಕು. ಇಟ್ಬಿಟ್ಟು ಈ ಥರ ನೋಡಿ ಹೆಂಗೆ ಬಂದಿದೆ ರೈಸ್ ಬಿರಿಯಾನಿ. ನೋಡಿ ನಾನು ವೀಡಿಯೋ ಮಾಡಿಬಿಟ್ಟು ಆಮೇಲೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇರೋದು, ದಯವಿಟ್ಟು ತಪ್ಪಾದರೆ ಕ್ಷಮಿಸಿ. ಯಾಕಂದರೆ ನಮ್ಮ ಮಗ ತುಂಬ ಗಲಾಟೆ ಮಾಡ್ತಾ ಇರ್ತಾನೆ. ನೋಡಿ ಬೆಂದಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ವೀಡಿಯೋಸ್ ಎಲ್ಲ. ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಅಂದರೆ ಲೈಕ್ ಮಾಡಿ. ನೋಡಿ ರೈಸ್ ಹೆಂಗೆ ಬಂದಿದೆ ಬಿರಿಯಾನಿ. ಸಿಂಪಲಾಗಿ ಮಾಡ್ಕೋಬೋದು.